ಓಂ ಶಾಂತಿ. ಶಿವ ಭಗವಾನ್ ವಾಚ. ಪ್ರಾತಃ ಮುರಳಿ ದಿನಾಂಕ 17/12/2020. ಬಾಬ್ದಾದ ಮಧುಬನ್. ಶಿವ ತಂದೆಯ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನಿಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಲು ಸದ್ಗುರು ಬಂದಿದ್ದಾರೆ ಅಂದಾಗ ನಿಮ್ಮ ಚಲನೆಯು ಬಹಳ ಬಹಳ ರಾಯಲ್ ಆಗಿರಬೇಕು. ಪ್ರಶ್ನೆ: ಡ್ರಾಮಾದ ಯಾವ ಪ್ಲಾನ್ ಮಾಡಲ್ಪಟ್ಟಿದೆ? ಅದರಿಂದ ಯಾರಿಗೂ ದೋಷವನ್ನು ಹೊರಿಸುವಂತಿಲ್ಲ. ಹಾಗಾದರೆ ಯಾವ ಪ್ಲಾನ್? ಉತ್ತರ ಆಗಿದೆ, ಡ್ರಾಮಾದಲ್ಲಿ ಈ ಹಳೆಯ ಪ್ರಪಂಚದ ವಿನಾಶದ ಪ್ಲಾನ್ ಏನಿದೆ ಅದು ಮಾಡಲ್ಪಟ್ಟಿರುವಂಥದ್ದಾಗಿದೆ. ಇದರಲ್ಲಿ ಯಾರದೂ ಕೂಡ ದೋಷವಿಲ್ಲ. ಈ ಸಮಯದಲ್ಲಿ ಇದರ ವಿನಾಶಕ್ಕಾಗಿ ಪ್ರಕೃತಿಗೆ ಬಹಳ ಕೋಪ ಬಂದಿದೆ. 4 ಕಡೆ ಭೂಕಂಪ ಆಗುವುದು, ಕಟ್ಟಡಗಳು ಬೀಳುವವು, ಪ್ರವಾಹ ಬರುವುದು, ಬರಗಾಲ ಆಗುವುದು. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಈಗ ಹಳೆಯ ಪ್ರಪಂಚದಿಂದ ನೀವು ತಮ್ಮ ಬುದ್ಧಿಯೋಗವನ್ನು ತೆಗೆದುಹಾಕಿ ಸದ್ಗುರುವಿನ ಶ್ರೀಮತದಂತೆ ನಡೆಯಬೇಕು. ಜೀವಿಸಿದ್ದಂತೆಯೇ ದೇಹದ ಅಭಿಮಾನವನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವಂತಹ ಪುರುಷಾರ್ಥವನ್ನು ಮಾಡುತ್ತಾ ಇರಿ. ಗೀತೆ: ನಾವು ಆ ಮಾರ್ಗದಂತೆ ನಡೆಯಬೇಕು. ಓಂ ಶಾಂತಿ. ಯಾವ ಮಾರ್ಗದಂತೆ ನಡೆಯಬೇಕು? ಗುರುವಿನ ಮಾರ್ಗದಂತೆ ನಡೆಯಬೇಕಾಗಿದೆ. ಇವರು ಯಾವ ಗುರುವಾಗಿದ್ದಾರೆ? ಹೇಳುತ್ತಾ ಕುಳಿತುಕೊಳ್ಳುತ್ತಾ ಮನುಷ್ಯರ ಬಾಯಿಯಿಂದ ವಾಹ್ ಗುರು ವಾಹ್ ಎಂದು ಹೊರಬರುತ್ತದೆ. ಗುರುಗಳಂತೂ ಅನೇಕರಿದ್ದಾರೆ ಅಂದ ಮೇಲೆ ವಾಹ್ ಗುರು ಎಂದು ಯಾರಿಗೆ ಹೇಳುತ್ತೀರಾ? ಯಾರಿಗೆ ಮಹಿಮೆ ಮಾಡುತ್ತೀರಾ? ಸದ್ಗುರು ಒಬ್ಬರೇ ತಂದೆಯಾಗಿದ್ದಾರೆ. ಭಕ್ತಿ ಮಾರ್ಗದ ಗುರುಗಳಂತೂ ಅನೇಕರಿದ್ದಾರೆ. ಕೆಲವರಂತೂ ಕೆಲವರಿಗೆ ಮಹಿಮೆ ಮಾಡುತ್ತಾರೆ. ಮಕ್ಕಳ ಬುದ್ಧಿಯಲ್ಲಿದೆ ಸತ್ಯವಾದ ಸದ್ಗುರು ಎಂದರೆ ಅವರು ಒಬ್ಬರೇ ಆಗಿದ್ದಾರೆ. ಅವರಿಗೆ ವಾಹ್ ವಾಹ್ ಎನ್ನಲಾಗುವುದು. ಸತ್ಯ ಸದ್ಗುರು ಇದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಅಸತ್ಯ ಗುರುಗಳು ಕೂಡ ಇರುವರು. ಸತ್ಯವಾದ ಸದ್ಗುರುವು ಸಂಗಮಯುಗದಲ್ಲಿಯೇ ಇರುತ್ತಾರೆ. ಭಕ್ತಿ ಮಾರ್ಗದಲ್ಲಿಯೂ ಸತ್ಯಕ್ಕೆ ಬಹಳಷ್ಟು ಮಹಿಮೆ ಮಾಡುತ್ತಾರೆ. ಸರ್ವಶ್ರೇಷ್ಠ ತಂದೆ ಸತ್ಯವಂತರಾಗಿದ್ದಾರೆ. ಅವರೇ ಮುಕ್ತಿದಾತ ಮಾರ್ಗದರ್ಶಕರೂ ಆಗಿದ್ದಾರೆ. ಇತ್ತೀಚಿನ ಗುರುಗಳಂತೂ ಗಂಗಾ ಸ್ನಾನ ಅಥವಾ ತೀರ್ಥಯಾತ್ರೆಗಳಿಗೆ ಕರೆದುಕೊಂಡು ಹೋಗಲು ಮಾರ್ಗದರ್ಶಕರಾಗುತ್ತಾರೆ. ಆದರೆ ಈ ಸದ್ಗುರುವು ಆ ರೀತಿ ಅಲ್ಲ. ಇವರನ್ನು ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ನೆನಪು ಮಾಡುತ್ತಾರೆ. ಸದ್ಗುರುವಿಗೆ ಪತಿತ ಪಾವನ ಎಂದು ಹೇಳಲಾಗುತ್ತದೆ. ಅವರೇ ಪಾವನರನ್ನಾಗಿ ಮಾಡಬಲ್ಲರು. ಆ ಗುರುಗಳಂತೂ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಅವರು ಯಾರೂ ಹೇಳುವುದಿಲ್ಲ. ಬಲೆ ಗೀತೆಯನ್ನು ಓದುತ್ತಾರೆ, ಆದರೆ ಅದರ ಅರ್ಥವನ್ನು ಯಾರೂ ತಿಳಿದಿಲ್ಲ. ಒಂದು ವೇಳೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೇ ಆಗಿದ್ದೇ ಆದರೆ ತಮ್ಮನ್ನು ಅವರು ಗುರುಗಳು ಎಂದು ಕರೆಸಿಕೊಳ್ಳುತ್ತಿರಲಿಲ್ಲ. ಡ್ರಾಮಾ ಪ್ಲಾನ್ ಅನುಸಾರವಾಗಿ ಭಕ್ತಿ ಮಾರ್ಗದ ವಿಭಾಗವೇ ಬೇರೆಯಾಗಿದೆ. ಅದರಲ್ಲಿ ಅನೇಕ ಗುರುಗಳು, ಅನೇಕ ಭಕ್ತರಿರುತ್ತಾರೆ. ಇವರಂತೂ ಒಬ್ಬರೇ ಆಗಿದ್ದಾರೆ. ನಂತರ ಈ ದೇವಿ ದೇವತೆಗಳು ಮೊದಲ ನಂಬರಿನಲ್ಲಿ ಬರುವಂತವರಾಗಿದ್ದಾರೆ. ಈಗ ಅದೇ ದೇವತೆಗಳು ಕೊನೆಯಲ್ಲಿದ್ದಾರೆ. ತಂದೆಯು ಬಂದು ಇವರಿಗೆ ಸತ್ಯಯುಗದ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ ಅಂದಾಗ ಮತ್ತೆಲ್ಲರೂ ಕೂಡ ಹಿಂತಿರುಗಿ ಹೋಗಲೇಬೇಕಾಗಿದೆ. ಆದ್ದರಿಂದ ಸರ್ವರ ಸದ್ಗತಿದಾತ ಒಬ್ಬರೇ ಎಂದು ಮಹಿಮೆ ಮಾಡಲಾಗುತ್ತದೆ. ನೀವು ತಿಳಿದುಕೊಂಡಿದ್ದೀರಾ? ಕಲ್ಪಕಲ್ಪವು ಸಂಗಮೇಘದಲ್ಲಿಯೇ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ. ನೀವು ಪುರುಷೋತ್ತಮರಾಗುತ್ತೀರಾ. ಉಳಿದಂತೆ ಮತ್ಯಾರೂ ಆ ಕೆಲಸವನ್ನು ಮಾಡುವುದಿಲ್ಲ. ಗತಿ ಸದ್ಗತಿದಾತ ಒಬ್ಬರೇ ಎಂದು ಮಹಿಮೆ ಮಾಡಲಾಗುತ್ತದೆ. ಇದು ತಂದೆಯದೇ ಮಹಿಮೆಯಾಗಿದೆ. ಗತಿ ಸದ್ಗತಿಯು ಸಂಗಮೇಘದಲ್ಲಿ ಎಲ್ಲರಿಗೂ ಸಿಗುತ್ತದೆ. ಸತ್ಯಯುಗದಲ್ಲಂತೂ ಒಂದೇ ಧರ್ಮವಿರುತ್ತದೆ. ಇದು ಸಹ ತಿಳುವಳಿಕೆಯ ಮಾತುಗಳಲ್ಲವೇ? ಆದರೆ ಈ ಬುದ್ಧಿಯನ್ನು ಯಾರು ಕೊಡುತ್ತಾರೆ? ನಿಮಗೆ ತಿಳಿದಿದೆ, ತಂದೆಯೇ ಬಂದು ಯುಕ್ತಿಯನ್ನು ತಿಳಿಸುತ್ತಾರೆ, ಶ್ರೀಮತವನ್ನು ಕೊಡುತ್ತಾರೆ. ಯಾರಿಗೆ ಕೊಡುತ್ತಾರೆ? ಆತ್ಮಗಳಿಗೆ. ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನಾಗಿದ್ದಾರೆ, ಸದ್ಗುರುವಾಗಿದ್ದಾರೆ. ಜ್ಞಾನವನ್ನು ಕಲಿಸುತ್ತಾರಲ್ಲವೇ? ಉಳಿದೆಲ್ಲ ಗುರುಗಳು ಭಕ್ತಿಯನ್ನು ಕಲಿಸುತ್ತಾರೆ. ತಂದೆಯ ಜ್ಞಾನದಿಂದ ನಿಮ್ಮ ಸದ್ಗತಿ ಆಗುತ್ತದೆ.
ನಂತರ ಈ ಹಳೆಯ ಜಗತ್ತಿನಿಂದ ನೀವು ಹೊರಟು ಹೋಗುತ್ತೀರಾ. ನಿಮ್ಮದು ಈ ಹಳೆಯ ಪ್ರಪಂಚದೊಂದಿಗೆ ಬೇಹದ್ದಿನ ಸನ್ಯಾಸವಿದೆ. ತಂದೆಯು ತಿಳಿಸುತ್ತಿದ್ದಾರೆ, ಈಗ ನಿಮ್ಮ 84 ಜನ್ಮಗಳು ಪೂರ್ಣವಾಯಿತು. ಈಗ ಹಳೆಯ ಜಗತ್ತು ಸಮಾಪ್ತಿಯಾಗಲಿದೆ. ಹೀಗೆ ಯಾರಾದರೂ ಬಹಳ ರೋಗಿಯಾಗಿದ್ದರೆ, ಇನ್ನೇನು ಇವರಂತೂ ಇನ್ನು ಹೊರಟು ಹೋಗುವರು, ಅವರನ್ನು ಏನು ನೆನಪು ಮಾಡಿಕೊಳ್ಳುತ್ತೀರಾ ಎಂದು ಹೇಳುತ್ತಾರೆ. ದೇಹವು ಸಮಾಪ್ತಿಯಾಗಿಬಿಡುತ್ತದೆ. ಬಾಕಿ ಆತ್ಮವು ಹೋಗಿ ಇನ್ನೊಂದು ದೇಹವನ್ನು ತೆಗೆದುಕೊಳ್ಳುತ್ತದೆ. ಭರವಸೆಯೇ ಹೊರಟು ಹೋಗುತ್ತದೆ, ಅವರ ಮೇಲಿರುವಂತಹ ಭರವಸೆ. ಹೇಗೆ ಬಂಗಾಳದಲ್ಲಿ ಯಾವಾಗ ಯಾರಾದರೂ ಉಳಿಯುವುದಿಲ್ಲ ಎಂದು ತಿಳಿದ ತಕ್ಷಣವೇ ಗಂಗಾ ನದಿಯ ಹತ್ತಿರ ಕರೆದುಕೊಂಡು ಹೋಗುತ್ತಾರೆ. ಏಕೆಂದರೆ ಅವರ ಪ್ರಾಣ ಹೊರಟು ಹೋಗಲಿ ಎಂದು ಅವರನ್ನು ಮುಳುಗಿಸುತ್ತಾರೆ ಗಂಗೆಯಲ್ಲಿ. ಮೂರ್ತಿಗಳಿಗೂ ಸಹ ಪೂಜೆ ಮಾಡಿ ನಂತರ ಹೋಗಿ ಮುಳುಗಿ ಹೋಗು ಎಂದು ಹೇಳುತ್ತಾರೆ. ನೀವು ತಿಳಿದುಕೊಂಡಿದ್ದೀರಾ, ಈ ಹಳೆಯ ಜಗತ್ತು ಈಗ ಮುಳುಗಿ ಹೋಗಲಿದೆ. ಪ್ರವಾಹಗಳು ಉಕ್ಕಿ ಹರಿಯಲಿವೆ, ಬೆಂಕಿ ಬೀಳುತ್ತದೆ, ಮನುಷ್ಯರು ಹಸಿವಿನಿಂದ ಸಾಯಲಿದ್ದಾರೆ. ಇಂತಹ ಎಲ್ಲಾ ಪರಿಸ್ಥಿತಿಗಳು ಮುಂದೆ ಬರಲಿವೆ. ಭೂಕಂಪದಲ್ಲಿ ಮನೆಗಳೆಲ್ಲವೂ ಬೀಳುತ್ತವೆ. ಈ ಸಮಯದಲ್ಲಿ ಪ್ರಕೃತಿಗೆ ಬಹಳ ಕೋಪ ಬಂದಿದೆ. ಆದ್ದರಿಂದ ಎಲ್ಲರನ್ನೂ ಸಮಾಪ್ತಿ ಮಾಡಿಬಿಡುತ್ತದೆ. ಈ ಪ್ರಪಂಚಕ್ಕಾಗಿ ಇವೆಲ್ಲ ಪರಿಸ್ಥಿತಿಗಳಂತೂ ಬರಲಿವೆ. ಇಡೀ ಪ್ರಪಂಚಕ್ಕೆ ಬರಲಿವೆ. ಅನೇಕ ಪ್ರಕಾರದ ಮೃತ್ಯು ಆಗುತ್ತದೆ. ಬಾಂಬುಗಳಲ್ಲಿಯೂ ವಿಷ ತುಂಬಲ್ಪಟ್ಟಿದೆ. ಸ್ವಲ್ಪ ಅದರ ವಾಸನೆ ಬಂದರೆ ಸಾಕು, ಎಲ್ಲರೂ ಮೂರ್ಛಿತರಾಗಿ ಬಿಡುತ್ತಾರೆ. ಮುಂದೆ ಏನೇನಾಗುವುದಿದೆ, ಇದೆಲ್ಲವನ್ನು ಯಾರು ಮಾಡಿಸುತ್ತಾರೆ ಎಂಬುದನ್ನು ನೀವು ಮಕ್ಕಳು ಮಾತ್ರವೇ ತಿಳಿದುಕೊಂಡಿದ್ದೀರಾ. ಇದನ್ನು ತಂದೆಯಂತೂ ಮಾಡಿಸುವುದಿಲ್ಲ. ಇದೆಲ್ಲವೂ ಡ್ರಾಮಾದಲ್ಲಿ ನಿಶ್ಚಿತವಾಗಿದೆ. ಇಲ್ಲಿ ಯಾರ ಮೇಲೂ ದೋಷವನ್ನು ಹೊರಿಸುವಂತಿಲ್ಲ. ಡ್ರಾಮಾದ ಪ್ಲಾನ್ ಹಾಗೆ ಮಾಡಲ್ಪಟ್ಟಿದೆ. ಹಳೆಯ ಜಗತ್ತಿನಿಂದ ಮತ್ತೆ ಅವಶ್ಯವಾಗಿ ಹೊಸದಾಗುವುದು. ಪ್ರಾಕೃತಿಕ ವಿಕೋಪಗಳು ಬರುವವು. ವಿನಾಶ ಅಂತೂ ಆಗಲೇಬೇಕಾಗಿದೆ. ಈ ಹಳೆಯ ಜಗತ್ತಿನೊಂದಿಗಿರುವ ಬುದ್ಧಿಯೋಗವನ್ನು ತೆಗೆಯುವುದಕ್ಕೆ ಬೇಹದ್ದಿನ ಸನ್ಯಾಸ ಎಂದು ಹೇಳಲಾಗುತ್ತದೆ. ಈಗ ವಾಹ್ ಸದ್ಗುರು ವಾಹ್, ನೀವು ನಮಗೆ ಈ ಮಾರ್ಗವನ್ನು ತಿಳಿಸಿದ್ದೀರಾ ಎಂದು ಹೇಳುತ್ತೀರಾ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ನಿಂದನೆ ಆಗುವಂತಹ ಚಲನೆಯಲ್ಲಿ ನಡೆದುಕೊಳ್ಳಬೇಡಿ. ನೀವಿಲ್ಲಿ ಜೀವಿಸಿದ್ದಂತೆಯೇ ಸಾಯುತ್ತೀರಾ. ದೇಹವನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿಯುತ್ತೀರಾ. ದೇಹದಿಂದ ಭಿನ್ನ ಆತ್ಮಗಳಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ವಾಹ್ ಸದ್ಗುರು ವಾಹ್ ಎಂದು ಇದನ್ನು ಬಹಳ ಚೆನ್ನಾಗಿ ಹೇಳುತ್ತಾರೆ. ಪಾರಲೌಕಿಕ ಸದ್ಗುರುವಿನದೇ ವಾಹ್ ವಾಹ್ ಎಂದು ಮಹಿಮೆ ಮಾಡಲಾಗುತ್ತದೆ. ಲೌಕಿಕ ಗುರುಗಳಂತೂ ಅನೇಕರಿದ್ದಾರೆ, ಆದರೆ ಸತ್ಯವಾದಂತಹ ಸದ್ಗುರು ಒಬ್ಬರೇ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿಯೂ ಅವರ ಹೆಸರು ನಡೆದು ಬಂದಿದೆ. ಇಡೀ ಸೃಷ್ಟಿಯ ತಂದೆ ಒಬ್ಬರೇ ಆಗಿದ್ದಾರೆ. ಹೊಸ ಸೃಷ್ಟಿಯ ಸ್ಥಾಪನೆ ಹೇಗಾಗುತ್ತದೆ ಎಂಬುದನ್ನು ಸಹ ಯಾರು ಮನುಷ್ಯರು ತಿಳಿದುಕೊಂಡಿಲ್ಲ. ಪ್ರಳಯವಾಯಿತು, ನಂತರ ಶ್ರೀಕೃಷ್ಣ ಆಲದ ಎಲೆಯ ಮೇಲೆ ತೇಲಿ ಬಂದನು ಎಂದು ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ. ಆದರೆ ಈಗ ನೀವು ತಿಳಿದುಕೊಂಡಿದ್ದೀರಾ, ಆಲದ ಎಲೆಯ ಮೇಲೆ ಹೇಗೆ ಬರುವನು? ಕೃಷ್ಣನಿಗೆ ಮಹಿಮೆ ಮಾಡುವುದರಿಂದ ಲಾಭ ಏನೂ ಇಲ್ಲ. ಈಗ ನಿಮ್ಮನ್ನು ಏರುವ ಕಲೆಯಲ್ಲಿ ಕರೆದುಕೊಂಡು ಹೋಗಲು ಸದ್ಗುರುವು ಬಂದಿದ್ದಾರೆ. ಏರುವ ಕಲೆಯಿಂದ ಸರ್ವರ ಉದ್ಧಾರ ಎಂದು ಹೇಳುತ್ತಾರಲ್ಲವೇ? ಅಂದಾಗ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ಆತ್ಮಗಳೇ, 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಾ. ಪ್ರತಿಯೊಂದು ಜನ್ಮದಲ್ಲಿ ನಾಮ ರೂಪ ಬದಲಾಗುತ್ತಿರುತ್ತದೆ. ಇಂತಹವರು 84 ಜನ್ಮವನ್ನು ತೆಗೆದುಕೊಂಡರು ಎಂದು ಹೇಳುವುದಿಲ್ಲ. ಆತ್ಮವು 84 ಜನ್ಮವನ್ನು ತೆಗೆದುಕೊಂಡಿತು. ದೇಹವಂತೂ ಬದಲಾಗುತ್ತಾ ಹೋಗುತ್ತದೆ. ಈ ಎಲ್ಲ ಮಾತುಗಳು ನಿಮ್ಮ ಬುದ್ಧಿಯಲ್ಲಿವೆ. ಇಡೀ ಜ್ಞಾನವು ಬುದ್ಧಿಯಲ್ಲಿರಬೇಕು. ಯಾರೇ ಬಂದರೂ ಸಹ ಅವರಿಗೆ ಈ ರೀತಿ ತಿಳಿಸಿ, ಹಾದಿಯಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು, ನಂತರ ಮಧ್ಯದಲ್ಲಿ ರಾವಣನ ರಾಜ್ಯ ಆಯಿತು. ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಾ, ಸತ್ಯಯುಗದಲ್ಲಿ ಸತೋಪ್ರಧಾನರಾಗಿದ್ದಂತಹವರು ಎಂದು ಹೇಳಿ ತಿಳಿಸಿಕೊಡಬೇಕು. ನಂತರ ಸತೋ ರಜೋ ತಮೋದಲ್ಲಿ ಬಂದಿದ್ದೀರಾ. ಚಕ್ರವು ಸುತ್ತುತ್ತಾ ಇರುತ್ತದೆ. ತಂದೆಗೆ ಏನಾಗಿತ್ತು, ನಮ್ಮನ್ನು 84 ಜನ್ಮಗಳ ಚಕ್ರದಲ್ಲಿ ಹೇಗೆ ತಂದರು ಎಂದು ಕೆಲವರು ಹೇಳುತ್ತಾರೆ. ಆದರೆ ಈ ಅನಾದಿ ಸೃಷ್ಟಿ ಚಕ್ರವು ಹೀಗೆ ಮಾಡಲ್ಪಟ್ಟಿದೆ. ಇದರ ಆದಿ ಮಧ್ಯ ಅಂತ್ಯವನ್ನು ತಾವು ತಿಳಿದುಕೊಳ್ಳಬೇಕಾಗಿದೆ. ಮನುಷ್ಯರಾಗಿಯೂ ಒಂದು ವೇಳೆ ತಿಳಿದುಕೊಂಡಿಲ್ಲ ಎಂದರೆ ಅವರು ನಾಸ್ತಿಕರಾಗಿದ್ದಾರೆ. ಅರಿತುಕೊಳ್ಳುವುದರಿಂದ ನಿಮಗೆ ಎಷ್ಟೊಂದು ಶ್ರೇಷ್ಠ ಪದವಿ ಸಿಗುತ್ತದೆ. ಈ ವಿದ್ಯೆಯು ಬಹಳ ಉನ್ನತವಾದದ್ದಾಗಿದೆ. ಹೇಗೆ ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡುವಂತಹವರ ಮನಸ್ಸಿನಲ್ಲಿ ನಾವು ಅತಿದೊಡ್ಡ ಪದವಿಯನ್ನು ಪಡೆಯುತ್ತೇವೆ ಎಂದು ಖುಷಿ ಇರುತ್ತದೆ ಅಲ್ಲವೇ? ಹಾಗೆಯೇ ನಿಮಗೆ ಗೊತ್ತಿದೆ, ಈ ಲಕ್ಷ್ಮೀನಾರಾಯಣರು ತಮ್ಮ ಪೂರ್ವ ಜನ್ಮದಲ್ಲಿ ಕಲಿತು ನಂತರ ಮನುಷ್ಯರಿಂದ ದೇವತೆಗಳಾದರು ಎಂದು. ಈ ವಿದ್ಯೆಯಿಂದ ರಾಜಧಾನಿ ಸ್ಥಾಪನೆ ಆಗುತ್ತಿದೆ.
ವಿದ್ಯೆಯಿಂದ ಎಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ. ಆಶ್ಚರ್ಯ ಅಲ್ಲವೇ? ಇಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನು ಯಾರು ಕಟ್ಟಿಸುತ್ತಾರೆ? ಅಥವಾ ಯಾರು ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ? ಅವರನ್ನು ಹೋಗಿ ಕೇಳಿ, ಸತ್ಯುಗದಲ್ಲಿ ಇವರು ಹೇಗೆ ಜನ್ಮ ತೆಗೆದುಕೊಂಡರು ಎಂದು. ಅದಕ್ಕೆ ಅವರು ತಿಳಿಸಲು ಸಾಧ್ಯವೇ ಇಲ್ಲ. ನಿಮಗೀಗ ತಿಳಿದಿದೆ, ಇದು ಭಗವದ್ಗೀತೆಯಲ್ಲಿ ತಿಳಿಸಿರುವಂತಹ ರಾಜಯೋಗವಾಗಿದೆ. ಗೀತೆಯನ್ನು ಓದುತ್ತಾ ಬಂದಿದ್ದಾರೆ, ಅದರಿಂದ ಲಾಭವೇನೂ ಇಲ್ಲ. ಈಗ ನಿಮಗೆ ತಂದೆಯೇ ಕುಳಿತು ತಿಳಿಸುತ್ತಾರೆ, ಬಾಬಾ, ನಾವು 5,000 ವರ್ಷಗಳ ಮೊದಲು ಸಹ ತಮ್ಮೊಂದಿಗೆ ಮಿಲನ ಮಾಡಿದ್ದೆವು ಎಂದು. ತಾವೀಗ ಹೇಳುತ್ತೀರಾ. ಏಕೆ ಮಿಲನ ಮಾಡಿದ್ದೀರಾ? ಸ್ವರ್ಗದ ಆಸ್ತಿಯನ್ನು ಪಡೆಯಲು, ಲಕ್ಷ್ಮೀನಾರಾಯಣರಾಗಲು. ಯಾರೇ ಚಿಕ್ಕವರು, ದೊಡ್ಡವರು, ವೃದ್ಧರು ಮೊದಲಾದವರು ಬರುತ್ತಾರೆಂದರೆ ಈ ಮಾತನ್ನು ಅವಶ್ಯವಾಗಿ ಕಲಿತುಕೊಂಡು ಬರುತ್ತಾರೆ. ಏಕೆಂದರೆ ಗುರಿ ಉದ್ದೇಶವೇ ಲಕ್ಷ್ಮೀನಾರಾಯಣರಾಗುವಂಥದ್ದಾಗಿದೆ. ಸತ್ಯನಾರಾಯಣನ ಸತ್ಯಕಥೆಯಲ್ಲವೇ? ಇದು ಸಹ ತಮಗೆ ತಿಳಿದಿದೆ. ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ಯಾರು ಇದನ್ನು ಚೆನ್ನಾಗಿ ಅರಿತುಕೊಳ್ಳುತ್ತಾರೋ ಅವರಿಗೆ ಆಂತರಿಕವಾಗಿ ಖುಷಿಯಿರುತ್ತದೆ. ರಾಜ್ಯಭಾಗ್ಯವನ್ನು ಪಡೆಯುವ ಧೈರ್ಯವಿದೆಯೇ ಎಂದು ತಂದೆಯು ಕೇಳುತ್ತಾರೆ. ಆಗ ಹೌದು ಬಾಬಾ, ಏಕಿಲ್ಲ, ನಾವು ನರನಿಂದ ನಾರಾಯಣರಾಗುವುದಕ್ಕಾಗಿಯೇ ಓದುತ್ತೇವೆ ಎಂದು ಹೇಳುತ್ತೀರಾ. ಇಷ್ಟು ಸಮಯ ನಾವು ನಮ್ಮನ್ನು ದೇಹ ಎಂದು ತಿಳಿದು ಕುಳಿತಿದ್ದೆವು. ಈಗ ತಂದೆಯು ನಮಗೆ ಸತ್ಯ ಮಾರ್ಗವನ್ನು ತಿಳಿಸಿದ್ದಾರೆ. ಆತ್ಮಾಭಿಮಾನಿಗಳಾಗುವುದರಲ್ಲಿ ಪರಿಶ್ರಮವಾಗುತ್ತದೆ. ಪದೇ ಪದೇ ತಮ್ಮ ನಾಮ ರೂಪದಲ್ಲಿ ಸಿಲುಕುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಈ ನಾಮ ರೂಪದಿಂದ ಭಿನ್ನರಾಗಬೇಕಾಗಿದೆ. ಈಗ ಆತ್ಮ ಎಂಬ ಹೆಸರಂತೂ ಇದೆಯಲ್ಲವೇ? ತಂದೆಯು ಸುಪ್ರೀಂ ಪರಮಪಿತ ಆಗಿದ್ದಾರೆ. ಲೌಕಿಕ ತಂದೆಗೆ ಪರಮಪಿತ ಎಂದು ಹೇಳಲು ಸಾಧ್ಯವಿಲ್ಲ. ಪರಮ ಎಂಬ ಶಬ್ದವನ್ನು ತಂದೆ ಒಬ್ಬರಿಗೆ ನೀಡಲಾಗಿದೆ. ವಾಹ್ ಗುರು ಎಂದು ಸಹ ಇವರಿಗೆ ಹೇಳಲಾಗುತ್ತದೆ. ನೀವು ಇದನ್ನು ಸಿಕ್ಕರಿಗೂ ಸಹ ತಿಳಿಸಬಹುದು. ಗ್ರಂಥ ಸಾಹೇಬನಿಗೆ ಸಂಪೂರ್ಣ ವರ್ಣನೆ ಇದೆ. ಮತ್ಯಾವುದೇ ಶಾಸ್ತ್ರದಲ್ಲಿ ಇಷ್ಟು ಈ ಗ್ರಂಥದಲ್ಲಿರುವಷ್ಟು ವರ್ಣನೆ ಇಲ್ಲ. ಜಬ್ ಸಾಹೇಬ್ ಸುಖಮನಿಯಲ್ಲಿದೆ. ದೊಡ್ಡ ಅಕ್ಷರಗಳು ಇವೆರಡಾಗಿವೆ. ತಂದೆಯು ತಿಳಿಸುತ್ತಾರೆ, ಸಾಹೇಬನನ್ನು ನೆನಪು ಮಾಡಿದರೆ ನಿಮಗೆ 21 ಜನ್ಮಗಳಿಗಾಗಿ ಸುಖ ಸಿಗಲಿದೆ. ಇದರಲ್ಲಿ ತಬ್ಬಿಬಾಗುವ ಮಾತಿಲ್ಲ. ತಂದೆಯು ಬಹಳ ಸಹಜ ಮಾಡಿ ತಿಳಿಸುತ್ತಾರೆ. ಎಷ್ಟೊಂದು ಮಂದಿ ಮತಾಂತರಗೊಂಡು ಹೋಗಿ ಸಿಕ್ಕರಾಗಿದ್ದಾರೆ. ನೀವು ಮನುಷ್ಯರಿಗೆ ಮಾರ್ಗವನ್ನು ತಿಳಿಸುವುದಕ್ಕಾಗಿ ಎಷ್ಟೊಂದು ಚಿತ್ರಗಳನ್ನು ಮಾಡಿಸುತ್ತೀರಿ. ಎಷ್ಟು ಸಹಜವಾಗಿ ತಿಳಿಸುತ್ತೀರಾ. ನೀವು ಆತ್ಮಗಳಾಗಿದ್ದೀರಾ. ನಂತರ ಭಿನ್ನ ಭಿನ್ನ ಧರ್ಮಗಳಲ್ಲಿ ಬಂದಿದ್ದೀರಾ. ಇದು ವಿಭಿನ್ನ ಧರ್ಮಗಳ ವೃಕ್ಷವಾಗಿದೆ. ಕ್ರೈಸ್ತ ಹೇಗೆ ಬರುತ್ತಾನೆ ಎಂದು ಮತ್ಯಾರಿಗೂ ಗೊತ್ತಿಲ್ಲ. ತಂದೆಯು ತಿಳಿಸಿದ್ದರೂ ಹೊಸ ಆತ್ಮಕ್ಕೆ ಕರ್ಮಭೋಗ ಇರಲು ಸಾಧ್ಯವಿಲ್ಲ. ಕ್ರಿಸ್ತನ ಆತ್ಮನಿಗೆ ಶಿಕ್ಷೆ ಸಿಗಲು ಅವರೇನು ವಿಕರ್ಮ ಮಾಡಿರಲಿಲ್ಲ. ಕ್ರಿಸ್ತನ ಸತೋಪ್ರಧಾನ ಆತ್ಮವು ಬರುತ್ತದೆ. ಯಾರಲ್ಲಿ ಅವರು ಪ್ರವೇಶ ಮಾಡುವರೋ ಅವರನ್ನು ಗಲ್ಲಿಗೇರಿಸುತ್ತಾರೆ. ಕ್ರಿಸ್ತನನ್ನಲ್ಲ. ಅವರಂತೂ ಹೋಗಿ ಇನ್ನೊಂದು ಜನ್ಮವನ್ನು ತೆಗೆದುಕೊಂಡು ದೊಡ್ಡ ಪದವಿಯನ್ನು ಪಡೆಯುತ್ತಾರೆ. ಪೋಪನ ಚಿತ್ರವೂ ಕೂಡ ಇದೆ. ಈ ಸಮಯದಲ್ಲಿ ಇಡೀ ಜಗತ್ತು ಬಹಳ ಕನಿಷ್ಠವಾಗಿದೆ. ನೀವು ಕೂಡ ಕನಿಷ್ಠರಾಗಿದ್ದಂತಹವರು. ಈಗ ನೀವು ಶ್ರೇಷ್ಠರಾಗುತ್ತಿದ್ದೀರಾ. ಅವರ ವಾರಸುದಾರರು ಕೊನೆಯಲ್ಲಿ ತಿನ್ನುತ್ತಾರೆ ಎಂದಲ್ಲ, ಅದು ಸಾಧ್ಯವಿಲ್ಲ. ನೀವೀಗ ತಮ್ಮ ಕೈಯನ್ನು ತುಂಬಿಸಿಕೊಂಡು ಹೋಗುತ್ತೀರಾ. ಉಳಿದವರೆಲ್ಲರೂ ಬರಿಗೈಯಲ್ಲಿ ಹೋಗುತ್ತಾರೆ. ನೀವು ಸಂಪನ್ನರಾಗುವುದಕ್ಕಾಗಿಯೇ ಓದುತ್ತಿದ್ದೀರಾ. ಇದು ಸಹ ತಿಳಿದಿದೆ. ಕಲ್ಪದ ಹಿಂದೆ ಯಾರು ಬಂದಿದ್ದರೋ ಅವರೇ ಬರುತ್ತಾರೆ. ಸ್ವಲ್ಪ ಕೇಳಿದರೂ ಸಹ ಬಂದು ಬಿಡುತ್ತಾರೆ. ಎಲ್ಲರೂ ಒಟ್ಟಿಗೆ ನೋಡಲು ಸಾಧ್ಯವಿಲ್ಲ. ನೀವು ಅನೇಕ ಪ್ರಜೆಗಳನ್ನು ಮಾಡಿಕೊಳ್ಳುತ್ತೀರಾ. ತಂದೆಯು ಎಲ್ಲರನ್ನು ನೋಡಲು ಸಾಧ್ಯವಿಲ್ಲ. ಅಲ್ಪ ಸ್ವಲ್ಪ ಕೇಳಿದರೂ ಸಹ ಪ್ರಜೆಗಳಾಗುತ್ತಾ ಹೋಗುತ್ತಾರೆ. ನೀವು ಎಣಿಕೆ ಮಾಡುವುದಕ್ಕೂ ಸಾಧ್ಯ ಇಲ್ಲ. ನೀವು ಮಕ್ಕಳು ಸೇವೆಯಲ್ಲಿ ತತ್ಪರರಾಗಿದ್ದೀರಾ. ತಂದೆಯು ಸೇವೆಯಲ್ಲಿದ್ದಾರೆ. ತಂದೆಗೆ ಸೇವೆ ಇಲ್ಲದೆ ಇರಲು ಸಾಧ್ಯವಿಲ್ಲ. ತಂದೆಗೆ ಸಾಧ್ಯ ಆಗುವುದೇ ಇಲ್ಲ. ಪ್ರತಿನಿತ್ಯವೂ ಮುಂಜಾನೆ ಸರ್ವಿಸ್ ಮಾಡಲು ಬರುತ್ತಾರೆ. ಸತ್ಸಂಗಗಳನ್ನು ಸಹ ಮುಂಜಾನೆಯ ಸಮಯದಲ್ಲಿಯೇ ಮಾಡಲಾಗುತ್ತದೆ. ಆ ಸಮಯದಲ್ಲಿ ಎಲ್ಲರಿಗೂ ಬಿಡುವಿರುತ್ತದೆ. ತಂದೆಯು ತಿಳಿಸುತ್ತಾರೆ, ತಾವು ಮಕ್ಕಳು ಮನೆಯಿಂದ ಬಹಳ ಮುಂಜಾನೆಯಲ್ಲಿ ಬರಬಾರದು ಮತ್ತು ರಾತ್ರಿಯಲ್ಲಿಯೂ ಬರಬಾರದು. ಏಕೆಂದರೆ ದಿನ ಪ್ರತಿದಿನ ಪ್ರಪಂಚ ಕೆಡುತ್ತಾ ಹೋಗುತ್ತಿದೆ. ಆದ್ದರಿಂದ ಗಲ್ಲಿಗಳಲ್ಲಿ ಸೇವಾ ಕೇಂದ್ರಗಳು ಇಷ್ಟು ಸಮೀಪ ಇರಬೇಕು. ಮನೆಯಿಂದ ಹೊರಟು ಸೇವಾ ಕೇಂದ್ರಕ್ಕೆ ಬರುವುದು ಬಹಳ ಸಹಜ ಆಗಬೇಕು. ಆ ರೀತಿ ಸೇವಾ ಕೇಂದ್ರಗಳನ್ನು ತೆರೆಯಿರಿ. ನಿಮ್ಮದು ವೃದ್ಧಿ ಆಗುವುದು. ಆಗ ರಾಜಧಾನಿ ಸ್ಥಾಪನೆ ಆಗುತ್ತದೆ. ತಂದೆಯಂತೂ ಬಹಳ ಸಹಜವಾಗಿ ತಿಳಿಸುತ್ತಾರೆ. ಈ ರಾಜಯೋಗದ ಮೂಲಕ ಸ್ಥಾಪನೆ ಮಾಡುತ್ತಿದ್ದಾರೆ. ಬಾಕಿ ಇಡೀ ಹಳೆಯ ಪ್ರಪಂಚ ಇರುವುದಿಲ್ಲ. ಪ್ರಜೆಗಳಂತೂ ಬಹಳಷ್ಟು ಮಂದಿಯಾಗುತ್ತಾರೆ. ಮಾಲೆಯು ತಯಾರಾಗುತ್ತದೆ. ಮುಖ್ಯವಾಗಿ ಯಾರು ಅನೇಕರ ಸೇವೆ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೋ ಅವರೇ ಮಾಲೆಯ ಮಣಿಯಾಗುತ್ತಾರೆ. ಮನುಷ್ಯರು ಮಾಲೆಯನ್ನು ಜಪಿಸುತ್ತಾರೆ, ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ.
ಬಹಳ ಮಂದಿ ಗುರುಗಳು ಮಾಲೆಯನ್ನು ಜಪಿಸಲು ಹೇಳುತ್ತಾರೆ, ಏಕೆಂದರೆ ಬುದ್ಧಿಯು ಇದರಲ್ಲಿಯೇ ತೊಡಗಿರಲಿ ಎಂದು. ಕಾಮ ಮಹಾಶತ್ರುವಾಗಿದೆ. ದಿನ ಪ್ರತಿದಿನ ಬಹಳ ಕಠಿಣ ಆಗುತ್ತಾ ಹೋಗುತ್ತದೆ. ತಮೋಪ್ರಧಾನರಾಗುತ್ತಾ ಹೋಗುತ್ತಾರೆ. ಇದು ಬಹಳ ಕೊಳಕು ಪ್ರಪಂಚವಾಗಿದೆ. ತಂದೆಗೆ ಬಹಳ ಮಂದಿ ಹೇಳುತ್ತಾರೆ, ಬಾಬಾ ನಮಗಂತೂ ಬಹಳ ಬೇಸರವಾಗಿದೆ, ಬೇಗನೆ ಸತ್ಯುಗದಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ತಾಳ್ಮೆ ವಹಿಸಿ, ಸ್ಥಾಪನೆಯಂತೂ ಆಗಲೇಬೇಕಾಗಿದೆ. ಇದು ನಿಮಗಾಗಿಯೇ ಖಾತ್ರಿಯಾಗಿದೆ. ಇದೇ ನಿಮ್ಮನ್ನು ಕರೆದುಕೊಂಡು ಹೋಗುವುದು. ಮಕ್ಕಳಿಗೆ ಇದನ್ನು ಸಹ ತಿಳಿಸಿದ್ದೇನೆ. ನೀವಾತ್ಮಗಳು ಪರಮಧಾಮದಿಂದ ಬಂದಿದ್ದೀರಾ, ಈಗ ಮತ್ತೆ ಅಲ್ಲಿಗೆ ಹೋಗಬೇಕಾಗಿದೆ. ನಂತರ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಾ ಅಂದ ಮೇಲೆ ಪರಮಧಾಮವನ್ನು ನೆನಪು ಮಾಡಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತವೆ. ಇದೇ ಸಂದೇಶವನ್ನು ಎಲ್ಲರಿಗೂ ಕೊಡಿ. ಮತ್ಯಾವ ಸಂದೇಶವಾಹಕ ಮೊದಲಾದವರು ಇಲ್ಲ. ಅವರಂತೂ ಮುಕ್ತಿಧಾಮದಿಂದ ಕೆಳಗೆ ಕರೆದುಕೊಂಡು ಬರುತ್ತಾರೆ. ಮತ್ತೆ ಅವರು ಏಣಿಯನ್ನು ಕೆಳಗಿಳಿಯಲೇಬೇಕಾಗಿದೆ. ಯಾವಾಗ ಪೂರ್ಣ ತಮೋಪ್ರಧಾನರಾಗುತ್ತಾರೋ ಮತ್ತೆ ತಂದೆಯು ಬಂದು ಎಲ್ಲರನ್ನೂ ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ. ನಿಮ್ಮ ಕಾರಣದಿಂದ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ಏಕೆಂದರೆ ನಿಮಗೆ ಹೊಸ ಜಗತ್ತು ಬೇಕಲ್ಲವೇ? ಇದು ಸಹ ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ. ನೀವು ಮಕ್ಕಳಿಗೆ ಬಹಳ ನಶೆ ಇರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಕಡೆಯಿಂದ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತದೊಂದಿಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರಾಗಿದೆ. ಮೊದಲನೇ ಪಾಯಿಂಟ್ಸು, ಈ ದೇಹದ ನಾಮ ರೂಪದಿಂದ ಭಿನ್ನರಾಗಿ ಆತ್ಮಾಭಿಮಾನಿಗಳಾಗಬೇಕಾಗಿದೆ. ಸದ್ಗುರುವಿನ ನಿಂದನೆ ಆಗುವಂತಹ ಚಲನೆಯಲ್ಲಿ ನಡೆದುಕೊಳ್ಳಬಾರದು. ಎರಡನೇದು, ಮಾಲೆಯ ಮಣಿಯಾಗಲು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕಾಗಿದೆ. ಆಂತರಿಕ ಖುಷಿಯಲ್ಲಿರಿ. ನಾವು ರಾಜ್ಯ ಪದವಿಯನ್ನು ಪಡೆಯುವುದಕ್ಕಾಗಿ ಓದುತ್ತಿದ್ದೇವೆ ಎಂದು. ಈ ವಿದ್ಯೆಯೇ ನರನಿಂದ ನಾರಾಯಣರಾಗುವಂತಹ ಶ್ರೇಷ್ಠ ವಿದ್ಯೆಯಾಗಿದೆ. ವರದಾನ: ಕಲ್ಯಾಣಕಾರಿ ವೃತ್ತಿಯ ಮುಖಾಂತರ ಸೇವೆ ಮಾಡುವಂತಹ ಸರ್ವ ಆತ್ಮರುಗಳ ಆಶೀರ್ವಾದಕ್ಕೆ ಅಧಿಕಾರಿಗಳಾಗಿ. ವರದಾನದ ವಿಶ್ಲೇಷಣೆ: ಕಲ್ಯಾಣಕಾರಿ ವೃತ್ತಿಯ ಮುಖಾಂತರ ಸೇವೆ ಮಾಡುವುದು ಇದೇ ಸರ್ವ ಆತ್ಮರುಗಳ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನವಾಗಿದೆ. ಯಾವಾಗ ನಾನು ವಿಶ್ವ ಕಲ್ಯಾಣಕಾರಿ ಆಗಿರುವೆ ಎಂದು ಲಕ್ಷ್ಯ ಇರುತ್ತದೆ, ಆಗ ಅಕಲ್ಯಾಣದ ಕರ್ತವ್ಯವಾಗಲು ಸಾಧ್ಯವೇ ಇಲ್ಲ. ಹೇಗೆ ಕಾರ್ಯ ಆಗುತ್ತದೆ ಹಾಗೆ ನಿಮ್ಮ ಧಾರಣೆಗಳಾಗುತ್ತವೆ. ಒಂದು ವೇಳೆ ಕಾರ್ಯ ನೆನಪಿನಲ್ಲಿದ್ದಾಗ ಸದಾ ದಯಾರುದಿ, ಸದಾ ಮಹಾದಾನಿಗಳಾಗುತ್ತೀರಾ. ಪ್ರತಿಯೊಂದು ಹೆಜ್ಜೆಯಲ್ಲಿ ಕಲ್ಯಾಣಕಾರಿ ವೃತ್ತಿಯಿಂದ ನಡೆಯುತ್ತದೆ. ನನ್ನತನ ಬರುವುದಿಲ್ಲ, ನಿಮಿತ್ತ ಭಾವ ನೆನಪಿರುತ್ತದೆ. ಇಂತಹ ಸೇವಾದಾರಿಗಳಿಗೆ ಸೇವೆಯ ಪ್ರತಿಫಲದಲ್ಲಿ ಸರ್ವ ಆತ್ಮಗಳ ಆಶೀರ್ವಾದದ ಅಧಿಕಾರ ಪ್ರಾಪ್ತಿಯಾಗುವುದು. ಶ್ಲೋಗನ್: ಸಾಧನಗಳ ಆಕರ್ಷಣೆ ಸಾಧನೆಯನ್ನ ತುಂಡು ಮಾಡಿಬಿಡುತ್ತದೆ. ಓಂ ಶಾಂತಿ.